ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಗಾಡಿಗೆ ಫಸ್ಟ್ ಬಾಡಿಗೆ ಬಂದಿದೆ. ಎಲ್ಲಿಗೆ ಬಂದಿದೆ, ಎಲ್ಲಿಂದ ಪಿಕಪ್ಪು, ಎಲ್ಲಿಗೆ ಡ್ರಾಪು, ಮಧ್ಯದಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ, ಏನೇನಾಯಿತು ಎಲ್ಲದನ್ನು ಕಂಪ್ಲೀಟಾಗಿ ಇವತ್ತಿನ ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಗಾಡಿನ ಕ್ಲೀನ್ ಮಾಡಿಕೊಂಡು 6 ಗಂಟೆಗೆ ಕಸ್ಟಮರ್ನ ಪಿಕ್ ಮಾಡೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 6:15ಗೆ ಕಸ್ಟಮರ್ಸ್ನ ಪಿಕ್ ಮಾಡಿಕೊಂಡು ಕಸ್ಟಮರಲ್ಲಿ ಒಬ್ಬರನ್ನ ಗಾಂಧಿ ಪಾರ್ಕ್ ಹತ್ರ ಬಿಡಬೇಕು ಅಂತ ಹೇಳಿದ್ರು. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ನಾವು ತೀರ್ಥಹಳ್ಳಿ ರೋಡ್ ಕಡೆ ಹೊರಟ್ವಿ. ಬೆಳಗ್ಗೆನೆ ತೀರ್ಥಹಳ್ಳಿ ರೋಡ್ ನೋಡೋದಕ್ಕೆ ಸ್ವರ್ಗದ ಥರನೇ ಕಾಣಿಸ್ತಾ ಇರತ್ತೆ. ಬನ್ನಿ ನಿಮಗೂ ಒಂದು ರೌಂಡ್ ಸ್ವರ್ಗನ ತೋರಿಸ್ಕೊ ಬರ್ತೀನಿ. ರಾತ್ರಿ ಬೇಗ ಊಟ ಮಾಡಿದ್ವಿ, ಸೊ ಹಂಗಾಗಿ ಹೊಟ್ಟೆ ಹಸಿತಾ ಇದೆ. ಒಳ್ಳೆ ಕಡೆ ಎಲ್ಲಾದರೂ ಟಿಫನಿಗೆ ನಿಲ್ಲಿಸಿ ಅಂತ ಹೇಳಿದ್ರು ಅಂತೇಳಿ ತೀರ್ಥಹಳ್ಳಿಗೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಹೋಟೆಲ್ ಸಿಗುತ್ತೆ. ಆ ಹೋಟೆಲಲ್ಲಿ ತಿಂಡಿಗೆ ಅಂಥೇಳಿ ಗಾಡಿ ಸೈಡ್ಗೆ ಹಾಕ್ತೆ. ಆ್ಯಸ್ ಯೂಶ್ವಲ್ ನಾನು ಇಡ್ಲಿ ವಡೆನ ತೊಗೊಂಡೆ. ಕಸ್ಟಮರ್ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನು ತೊಗೊಂಡು ತಿನ್ಕೊಂಡ್ರು. ಫಾಗ್ ಕ್ಲಿಯರ್ ಆಗೋದ್ರೊಳಗೆ ನಾವು ಆಗುಂಬೆ ಘಾಟನ್ನು ರೀಚ್ ಮಾಡ್ಕೋಬೇಕು. ಸೊ ನೋಡೋದಕ್ಕೆ ನೇಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಬೇಗ ಹೊರಟ್ವಿ. 8:30 9 ಗಂಟೆ ಆಗೋಗಿತ್ತು. ಸೋಮೇಶ್ವರಕ್ಕೆ ಬಂದು ಸೋಮೇಶ್ವರದಲ್ಲಿ ಗಾಡಿನ ನಿಲ್ಲಿಸಿ ಕಸ್ಟಮರು ಫೋಟೋಶೂಟು ಅದು ಇದು ಅಂತ ಮಾಡ್ತಾಯಿದ್ರು. ಸೊ ಕಸ್ಟಮರ್ಸ್ ಜೊತೆಗೆ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋ ಕಡೆ ಎಲ್ಲ ಹೋಗ್ಬಿಟ್ಟು ವೀಡಿಯೋಸ್ ಅದು ಇದೆಲ್ಲ ತೊಗೊಂಡು ಬಂದ್ಬಿಟ್ಟು ಕಸ್ಟಮರ್ ಹೇಳಿದ್ದು ಫಸ್ಟ್ ಲೊಕೇಶನ್ಗೆ ಬೆಳಗ್ಗೆ 10:30ಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ಕಸ್ಟಮರ್ಸ್ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು. ಸೊ ನಾನು ಕಾರಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಲೈಟಾಗಿ ಮಳೆ ಬರ್ತಾಯಿತ್ತು. ವೆದರ್ ನೋಡೋದಕ್ಕೆ ಸೂಪರ್ ಆಗಿತ್ತು. ನಾನು ಗಾಡಿನಲ್ಲೇ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ದೂರ ಹೋಗಿ ಸುತ್ತಾಡ್ಕೊಂಡು ಬಂದೆ. ಸೊ ಅಷ್ಟರಲ್ಲಾದರೆ ಕಸ್ಟಮರ್ ಬಂದು ಕಾರ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ನೆಕ್ಸ್ಟ್ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಎಲ್ಲಿ ಹೋಗೋದು ಅಂತ ಕೇಳಿದಾಗ ಅವರು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಕುಕ್ಕೆಹಳ್ಳಿಲಿರೋ ಸ್ವಾಮಿ ಕೊರಗಜ್ಜನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕಸ್ಟಮರ್ಸ್ನ ಡ್ರಾಪ್ ಮಾಡಿದೆ. ಕೊರಗಜ್ಜನ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಬಂದು ಕೊಟ್ಟರು. ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಉಡುಪಿ ಮಲ್ಪೆ ಬೀಚ್ ಕೊಡಿರಿ, ಅಲ್ಲೆಲ್ಲರೂ ಒಳ್ಳೆ ಕಡೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅಂಥೇಳಿ ಸೀದಾ ಬಂದುಬಿಟ್ಟು ಮಲ್ಪೆ ಬೀಚ್ ಹತ್ರ ಗಾಡಿನ ಸೈಡ್ಗೆ ಹಾಕ್ಕೊಂಡು ಕಸ್ಟಮರ್ಸು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಬರೋಣ ಬೀಚಲ್ಲಿ ಅಂತ ಹೇಳಿದ್ರು. ಆದರೆ ಬೀಚ್ಗೆ ಎಂಟ್ರಿನೇ ಇರಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು ಕಸ್ಟಮರ್ಸ್ಗೂ. ಸರಿ ಹೆಂಗೋ ಬಂದಿದ್ದೀವಿ, ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ, ಯಾವುದಿದೆ ಚೆನ್ನಾಗಿರೋ ಹೋಟೆಲ್ ಅಂತಂದರು. ಅಲ್ಲೇ ಅಕ್ಕಪಕ್ಕದಲ್ಲಿ ಯಾರನ್ನಾರು ಎನ್ಕ್ವೈರಿ ಮಾಡಿಕೊಂಡು ತಿನ್ನೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋದೆ. ಸಮುದ್ರದಲ್ಲಿ ಆಟ ಆಡೋದಕ್ಕಂತೂ ಬಿಡೋದಿಲ್ಲ. ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಹೇಳಿದ್ರಿ, ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ಅನ್ನಲ್ಲೇ ಅವ್ರು ಬಿಟ್ರಾ ಅವತ್ತು ಬಂದು ಕೇಳ್ರಿ ನಾನು. ಇಲ್ಲ ಅಟ್ಲೀಸ್ಟ್ ಬೀಚ್ ಸೈಡಲ್ಲಿ ವಾಕಿಂಗ್ ಆದರೂ ಮಾಡೋಣ ಅಂತೇಳಿ ಕಸ್ಟಮರ್ ಹೇಳಿದ್ದಕ್ಕೆ ಕಸ್ಟಮರ್ ಜೊತೆಗೆ ನಾನು ಕೂಡ ಹೋಗ್ಬಿಟ್ಟು ಬೀಚ್ ಕದಲ್ಲೇ ಪೂರ್ತಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಸುಸ್ತಂತೂ ಆಗೋಯ್ತು. ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಕೊನೆಗೆ ಊಟ ಮಾಡೋಣ ಅಂತೇಳಿ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದೊಂದು ಹೋಟೆಲ್ಗೆ ಊಟಕ್ಕೆ ಅಂತ ಹೋದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ಗಡತ್ತಾಗಿ ತಿನ್ಕೊಂಡು ಅಲ್ಲಿಂದ ಮತ್ತೆ ಮಂಗಳೂರಿಗೆ ಹೊರಟ್ವಿ. ಸ್ಪೀಡ್ ಕಾರ್ನರ್ ಇದ್ದಿದ್ದ ಕಾರಣ ಗಾಡಿ 80 ಕಿಲೋಮೀಟ್ರ್ಗಿಂತ ಮೇಲೆ ಹೋಗ್ತಾ ಇರಲಿಲ್ಲ. ರೋಡಲ್ಲಿ ಹೋಗ್ತಾ ನಮಗೆ ತೊಟ್ಲಲ್ಲಿ ಹಾಕಿ ತೂಗ್ದಂಗೆ ಆಗ್ತಾಯಿತ್ತು, ನಿದ್ದೆ ಬರ್ತಾಯಿತ್ತು. ಎಲ್ಲೂ ಕೂಡ ಟೀ ಹೋಟ್ಲೂ ಸಿಗಲಿಲ್ಲ. ಅದಕ್ಕೆ ಒಳ್ಳೇದೊಂದು ಸಾಂಗ್ ಕೇಳಿದ್ರೆ ಏನಾದರೂ ನಿದ್ದೆ ಹೋಗ್ಬೋದಾ ಅಂತೇಳಿ ಸಾಂಗ್ ಕೇಳ್ಕೋತಾ ಹೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು, ಒಂದು ಲೆಫ್ಟ್ ಹೆಚ್ಚಿಗೆ ಹೊಡೆದಿ ಸಮುದ್ರಕ್ಕೆ ಹೋಗಿಬಿಡ್ತೀವಿ ಲೆಫ್ಟ್ರಿಗೆ. ಮಂಗಳೂರಲ್ಲಿ ಒಬ್ರನ್ನ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು ಅಂತ ಕೇಳಿದೆ. ಹೆಂಗಿದ್ರು ಆನ್ ದ ವೇ ಹೋಗ್ತೀವಲ್ಲ, ಮಂಗಳೂರು ಟು ಬೆಂಗಳೂರು ಹೈವೇಲಿ ಧರ್ಮಸ್ಥಳ ಸಿಗುತ್ತೆ. ತುಂಬ ದಿನದಿಂದ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಕೂಡ. ಹೋಗೋಣ ನಡೀರಿ ಅಂತೇಳಿ ಹೊರಟ್ವಿ. ಹೋಗ್ತಾ ದಾರಿಲಿ ಒಂದು ಕಡೆ ಡೈವರ್ಷನ್ ತೊಗೊಂಡ್ವಿ. ನೋಡೋದಕ್ಕೆ ಪುಟ್ಟ ರೋಡು, ಪಕ್ಕದಲ್ಲಿ ಪೂರ್ತಿ ಕಾಡು. ಈ ಸಣ್ಣದಾಗಿರೋ ರೋಡಲ್ಲಿ ಅಷ್ಟು ದೊಡ್ಡದಾಗಿರೋ ಧರ್ಮಸ್ಥಳಕ್ಕೆ ಹೆಂಗಪ್ಪ ಹೋಗೋದು ಅಂದ್ಕೊಳ್ಳೋ ಅಷ್ಟರಲ್ಲೇ ಧರ್ಮಸ್ಥಳಕ್ಕೆ ಬಂದು ತಲುಪೇ ಬಿಟ್ವಿ. ಕಾರ್ ತೊಗೊಂಡ ತಕ್ಷಣ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಮಂಜುನಾಥ ಸ್ವಾಮಿಗೆ ನನ್ನ ಕೂಗು ಕೇಳಿಸ್ತು ಅಂತ ಕಾಣ್ತದೆ. ಭಕ್ತ ನೀನೇನು ವರಿ ಮಾಡ್ಕೋಬೇಡ, ನೀನೇನು ಬರೋ ಟೆನ್ಷನ್ ತಗೋಬೇಡ, ನಾನೇ ನಿನ್ನ ಕರೆಸ್ಕೊತೀನಿ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿ ಮಂಜುನಾಥ ಸ್ವಾಮಿ ನನ್ನ ಕರೆಸ್ಕೊಂಬಿಟ್ರು ಅಂತ ಕಾಣುತ್ತೆ. ಮಂಜುನಾಥ ಸ್ವಾಮಿ ಕೈ ಮುಗಿದ್ಬಿಟ್ಟು ಹಿಂದೆ ತಿರುಗಿದ ತಕ್ಷಣ ದಪ್ಪಗಿರೋ 2 ಆನೆ ನೋಡ್ಬಿಟ್ಟು ಶಾಕ್ ಆಗೋಯ್ತು. ಇವು ಕಾಡಿಂದ ತಪ್ಪಿಸ್ಕೊಂಬಂದಿರೋವಲ್ಲ, ಇಲ್ಲೇ ಸಾಕಿರೋ ಆನೆಗಳು ಅಂತೇಳಿ ಆಮೇಲೆ ಗೊತ್ತಾಯಿತು. ಸೈಲೆಂಟಾಗಿ ಬಂದು ಡೀಸೆಂಟಾಗಿ ನಿಂತ್ಕೊಂಡು ಅಣ್ಣಪ್ಪ ಸ್ವಾಮಿಗೆ, ಅಮ್ಮನವ್ರಿಗೆ, ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಿದ್ದು ನೋಡಿ ಏನು ಸಭ್ಯಸ್ಥರು ಇವರಿಬ್ಬರು ಅಂತ ಅಂದ್ಕೊಂಡು ಅಷ್ಟರಲ್ಲಿ ಪಕ್ಕದಲ್ಲಿ ಹೋಗಿ ನಿಲ್ಸಿದ ತಕ್ಷಣ ಡಿಸ್ಕೋ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿಬಿಡೋದ.
ಆನೆ ನೋಡಿದ್ ಸಾಕು ಅಂಬಾರಿ ಎತ್ತಪ್ಪ ರಾಜ, ಬೆಂಗಳೂರು ಕಡೆ ಹೋಗೋಣ, ಟೈಮ್ ಆಯಿತು ಅಂತ ಕಸ್ಟಮರ್ ಹೇಳಿದ ತಕ್ಷಣ ಗಾಡಿ ಎತ್ಕೊಂಡು ಕಸ್ಟಮರ್ನ ಗಾಡೀಲಿ ಕೂರಿಸ್ಕೊಂಡು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮಿಬ್ರು ದೋಸ್ತರುಗಳು ಹಾಸನ ಹತ್ರ ಸಿಕ್ಕರು. ಹಂಗೆ ಹೋಗ್ತಾ ಇದ್ದೆ ಮುಂದೆ, ನಮ್ಮ ಮಚ್ಚ ಫೋನ್ ಮಾಡ್ಬಿಟ್ಟು, ಮಚ್ಚ ನಾನೀಗ ಸಿರಾ ಬಿಟ್ಟಿದ್ದೀನಿ, ನೀನು ಅಷ್ಟೊತ್ತಿಗೆ ಬಂದ್ಬಿಡು, ನೆಲಮಂಗಲದ ಹತ್ರ ಸಿಕ್ಬಿಡೋಣ ಅಂತ ಹೇಳ್ದ. ಕೊನೆಗೆ ಬೆಳಗ್ಗೆ 5:15 ಬೆಂಗಳೂರು ರೀಚ್ ಆಗಿ ನಮ್ಮ ಅವ್ರ ಕಸ್ಟಮರ್ನ ಇಬ್ರು ಡ್ರಾಪ್ ಮಾಡಿಬಿಟ್ಟು ಟೋಟಲ್ ಆಗಿ ಗಾಡಿ ಓಡಿದ್ದು ಬಂದ್ಬಿಟ್ಟು 645 ಕಿಲೋಮೀಟ್ರು, 1,500 ರೂಪಾಯಿದು CNG ಹಾಕ್ಸಿದ್ದೆ. ಫಾಸ್ಟಾಗಿ ರೀಚಾರ್ಜ್ 500, ಸಣ್ಣ ಪುಟ್ಟ ಖರ್ಚು 500 ಅಂತ ಇಟ್ಕೊಂಡು ಎಲ್ಲ ಸೇರಿ ಒಂದು 2,500 ಖರ್ಚು ಬಂತು. ವಿಡಿಯೋನ ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ದಯವಿಟ್ಟು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.